ಹಾಯ್ ವೆಲ್ಕಮ್ ಬ್ಯಾಕ್. ಸೊ ರವೆ ಉಪಯೋಗಿಸ್ಕೊಂಡು ಮ್ಯಾಂಗೋ ಕೇಕ್ ಹೇಗೆ ಮಾಡೋದು ಅಂತ ನೋಡೋಣ. ಎಷ್ಟು ಸಾಫ್ಟಾಗಿ ಬೇಕ್ರಿ ಸ್ಟೈಲಲ್ಲೇ ಬಂದಿದೆ ಅಂತೇಳಿ ನೀವು ನೋಡ್ಬೋದು. ಒಂದು ಅಂದರೆ ಕ್ವಿಕ್ಕಾಗಿ ಆಗುವಂತಹ ರವೆಯಲ್ಲಿ ಮಾಡುವಂಥದ್ದು, ಯಾವುದೇ ಅನ್ಹೆಲ್ದಿ ಅಂತ ಮೈದಾ ಯಾವುದು ಯೂಸ್ ಮಾಡ್ತಾ ಇಲ್ಲ. ನಾವು 1 ಕಪ್ ರವೆ ಹಾಗೆ 3/4 ಕಪ್ ಸಕ್ಕರೆನ ಮಿಕ್ಸರ್ ಜಾರ್ಗೆ ಹಾಕಿ ಪುಡಿ ಮಾಡಿಕೊಂಡು, ಅದಾದಮೇಲೆ ನಾವು ಮಾವಿನ ಹಣ್ಣನ್ನು ತೊಗೋಬೇಕು. ಬಾದಾಮಿ ಮಾವಿನ ಹಣ್ಣು ಸ್ವೀಟ್ ಆಗಿರೋಂಥದ್ದು ತೊಗೊಳ್ಬೋದು, ಇಲ್ಲ ಮಲ್ಲಿಕಾ ಮಾವಿನ ಹಣ್ಣು ತೊಗೊಳ್ಬೋದು. ಟೋಟಲಿ ಸ್ವೀಟ್ ಆಗಿದ್ದರೆ ಅದರ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಸ್ವಲ್ಪ ಹುಳಿ ರುಚಿಗೆ ತಿರುಗುವಂಥ ಸಾಧ್ಯತೆಗಳು ತುಂಬ ಇದೆ. ಹೀಗೆ ನೋಡ್ಕೋಬೇಕು, ಅದನ್ನು ಕಟ್ ಮಾಡಿ ಏನಾದರೂ ಇದೆಯಾ ಅಂತ. ಒಳ್ಳೆ ಹಣ್ಣಾಗಿತ್ತು. ಮ್ಯಾಂಗೋ ಸೀಸನ್ ಕೂಡ ಇವಾಗ. ಸೊ ಈಗ ಕೊನೆಗೆ ಮ್ಯಾಂಗೋ ಸೀಸನ್ನ ಕೊನೆಗೆ ನಾನು ಮಾಡಿರುವಂಥದ್ದು ಇದನ್ನು, ಕೇಕನ್ನು ರವೆ ಯೂಸ್ ಮಾಡಿಕೊಂಡು. ಸಕ್ಕರೆ ಮಾತ್ರ ಸ್ವಲ್ಪ ಪ್ರಮಾಣದಲ್ಲಿ ಆರೋಗ್ಯಕ್ಕೆ ಹಾಳು ಅಂತ ಹೇಳ್ಬೋದು, ಅದು ಬಿಟ್ಟರೆ ಇದು ರವೆ ಮತ್ತು ಸಕ್ಕರೆ ಪುಡಿ. ಈಗ ಮ್ಯಾಂಗೋವನ್ನು ನಾವು ಪ್ಯೂರಿ ಮಾಡ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ಹಾಲು ಹಾಕ್ಕೊಳ್ಬೇಕು. ಹಾಲು ಹಾಕ್ಕೊಂಡು ಇದನ್ನು ಪ್ಯೂರಿ ಮಾಡಿಕೊಂಡು ನಾವು ಈ ಮಿಶ್ರಣಕ್ಕೆ ಹಾಕ್ಕೊಳ್ಬೇಕು. ನಾನು ಪಾತ್ರೆ ಸಣ್ಣದಾಯಿತು ಅಂತ ಹೇಳಿಬಿಟ್ಟು ದೊಡ್ಡ ಪಾತ್ರೆಗೆ ಇದನ್ನು ಟ್ರಾನ್ಸ್ಫರ್ ಮಾಡಿಬಿಟ್ಟು ಇಲ್ಲಿ ಮಾಡ್ಕೊಳ್ತಾ ಇದ್ದೇನೆ. ಹಾಲು ಪಕ್ಕದಲ್ಲಿ ಇಟ್ಕೊಂಡಿದ್ದೇನೆ, ಯಾಕಂತ ಹೇಳಿದರೆ ಪದೇ ಹಾಕ್ಕೊಳ್ಳೋಣ ನೋಡಿಕೊಂಡು ಅಂತ. ಟೂಟಿ ಫ್ರೂಟಿ ಕೂಡ ಇದ್ದರೆ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಬೋದು, ಸ್ವಲ್ಪ ಕಲರ್ಫುಲ್ಲಾಗಿ ಕಾಣಲಿ ಅಂತ ಹೇಳಿಬಿಟ್ಟು. ಹಾಗೆ ಮಧ್ಯೆ ಸ್ವಲ್ಪ ಹಾಲನ್ನು ಕೂಡ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ರವೆ ಕೇಕಿಗೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ. 1 ಕಪ್ ರವೆ ಮತ್ತು 3/4 ಕಪ್ ಸಕ್ಕರೆನ ಹಾಕ್ಕೊಂಡು, ಮತ್ತು 1 ಸ್ಪೂನ್ ಬೇಕಿಂಗ್ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಬೇಕಿಂಗ್ ಸೋಡಾ ಹಾಕುವ ಅವಶ್ಯಕತೆ ಏನೂ ಇರೋದಿಲ್ಲ, ಬರೀ ಬೇಕಿಂಗ್ ಪೌಡ್ರ್ ಹಾಕ್ಕೊಂಡ್ರೆ ನಮಗೆ ಅದು ಚೆನ್ನಾಗಿ ಬರುತ್ತೆ. ಸ್ವಲ್ಪ ಮಧ್ಯೆ ಹಾಲನ್ನು ಹಾಕ್ಕೊಂಡು ನಾನಿಲ್ಲಿ ತಿರುಗಿಕೊಳ್ತಾ ಇದ್ದೇನೆ. ಸೊ ಇದನ್ನು ನಾನು ಒಂದು ಬಟರ್ ಪೇಪರ್ ಹಾಕಿರೋಂಥ ಮೌಲ್ಡಿಗೆ ಹಾಕ್ಕೊಂಡಿದ್ದೇನೆ. ಇಲ್ಲಿ ಬಟರ್ ಪೇಪರ್ ಹಾಕಿ ಇಲ್ಲಿ ಏರ್ ಗ್ಯಾಪ್ ಎಲ್ಲೂ ಇರಬಾರ್ದು ಅಂತ ಈ ಥರ ಹೊಡ್ಕೊಳ್ಬೇಕು. ಮತ್ತು ಮೇಲ್ಗಡೆಯಿಂದ ಮತ್ತೆ ಒಂದು ಸ್ವಲ್ಪ ಟೂಟಿ ಫ್ರೂಟಿನೂ ಹಾಗೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಅಂದರೆ ಗೋಡಂಬಿನೋ ಬಾದಾಮಿನೋ ನಿಮ್ಮ ಜೊತೆ ಯಾವ ಡ್ರೈ ಫ್ರೂಟ್ಸ್ಗಳಿದೆ ಅದನ್ನು ಹಾಕ್ಕೊಳ್ಬೋದು. ನಾನೊಂದು 4 ಗೋಡಂಬಿನ ಇದರ ಮೇಲ್ಗಡೆ ಹಾಕ್ಕೊಂಡಿದ್ದೇನೆ. ಅದಾದಮೇಲೆ ಪ್ರೀ ಹೀಟ್ ಆಗಿರೋಂತಹ ಏರ್ ಫ್ರೈಯರ್ಲಿ ಒಂದು 20 ನಿಮಿಷ ನಾವು ಅದನ್ನು ಇದು ಮಾಡ್ಕೊಳ್ಬೇಕು. ಇದರಲ್ಲಿ ಮಫಿನ್ಸ್ ಆಪ್ಷನ್ಸ್ ಇದೆ. ಮಫಿನ್ಸ್ ಅಂದರೆ ಕಪ್ ಕೇಕ್ಸ್ ಮಾಡೋವಂಥದ್ದು. ಫಸ್ಟ್ 15 ನಿಮಿಷ ಇಟ್ಟೆ, ಆಮೇಲೆ ನೋಡಿ ಮತ್ತೊಂದು 5 ನಿಮಿಷ ನಾನು ಆಗಿಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡಿದೆ. ಇಷ್ಟು ಸಾಫ್ಟಾಗಿ ಬಂದಿದೆ ಅಂತೇಳಿ ಕಟ್ ಮಾಡಬೇಕಾದ್ರೇ ನಿಮ್ಗೆ ಗೊತ್ತಾಗ್ಬೋದು ಎಷ್ಟು ಸಾಫ್ಟಾಗಿ ಕಟ್ ಆಗ್ತಾ ಇದೆ ಅಂತೇಳಿ. ಸೊ ಈ ಥರ ಇದನ್ನು ಪ್ರಿಪೇರ್ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತೇಳಿ. ನೀಟಾಗಿ ಕಟ್ ಮಾಡಲಿಕ್ಕೆ ಕೂಡ ಬರ್ತಿದೆ. ಕಟ್ ಮಾಡಬೇಕಾದ್ರೆ ಮಾತ್ರ ತಣ್ಣಗಾಗಿರಬೇಕು. ತಣ್ಣಗಾದ ಮೇಲೇ ನಾವು ಕಟ್ ಮಾಡ್ಕೊಳ್ಬೇಕು. ಯಾವುದೇ ಇದನ್ನು ಬಿಸಿ ಇದ್ದಾಗನೇ ಕಟ್ ಮಾಡಿದರೆ ಸ್ವಲ್ಪ ಪುಡಿ ಆಗುತ್ತೆ. ಈಗ ಸ್ವೀಟ್ಸ್ ಮಾಡುವಾಗಲೂ ಅಷ್ಟೇ, ತಣ್ಣಗಾದ ಮೇಲೇ ಅದನ್ನು ಕಟ್ ಮಾಡಬೇಕು. ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಪದ್ರವಾಗಿ ಬಂದಿದೆ ಅಂತ. ಬರೀ ರವೆ ಯೂಸ್ ಮಾಡಿದ್ದೀನಿ, ಇಲ್ಲಿ ಯಾವುದೇ ಮೈದಾ ಆಗಲಿ ಗೋಧಿ ಹಿಟ್ಟಾಗಲಿ ನಾನು ಯೂಸ್ ಮಾಡಿಲ್ಲ ಇಲ್ಲಿ. ಸೊ ಈ ಥರ ನಿಮಗೆ ಬೇಕ್ರಿ ಶೈಲಿಯಲ್ಲಿ ಮ್ಯಾಂಗೋ ಕೇಕ್ ಮಾಡಿದ್ದೀನಿ. ನೀವು ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಹೇಳಿ. ಮುಂದಿನ ಒಳ್ಳೆ ರೆಸಿಪಿ ಜೊತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಹ್ಯಾಪಿ ಟೈಮ್ಸ್.